ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಕಷ್ಟ ಕೊಟ್ಟ ಭಗವಂತ ಸುಖನೂ ಕೊಡ್ತಾನೆ, ತಾಳ್ಮೆ ಬೇಕು ಅಷ್ಟೇ. ನಮ್ಮೊಳಗೆ ಸಮಾಧಾನ ಇಲ್ಲದಿದ್ದಲ್ಲಿ ಹೊರ ಜಗತ್ತಿನಲ್ಲಿ ಶಾಂತಿ ಹುಡುಕಲು ಸಾಧ್ಯವಿಲ್ಲ. ನನ್ನ ನೋವಿಗೆ ನಾನು ಯಾರನ್ನೂ ಹೊಣೆ ಮಾಡುವುದಿಲ್ಲ, ಯಾಕಂದ್ರೆ ಅದು ನನ್ನ ಅತಿಯಾದ ಪ್ರೀತಿ ಮತ್ತು ಕಾಳಜಿಗೆ ಸಿಕ್ಕ ಬಹುಮಾನ. ಸಂಬಂಧಗಳೆಷ್ಟೇ, ದೂರ ದೂರ ನೆಟ್ಟ ಗಿಡಗಳು ಬೆಳೆದಂತೆಲ್ಲ ಹತ್ತಿರವಾಗ್ತವೆ, ಆದರೆ ಜೊತೆ ಜೊತೆಯಲ್ಲಿ ಬೆಳೆಯುವ ಮನುಷ್ಯನ ಮನಸ್ಸುಗಳು ಬೆಳೆದಂತೆಲ್ಲ ದೂರವಾಗ್ತವೆ. ಎಲ್ಲವನ್ನೂ ಗಮನಿಸು, ಆದ್ರೆ ಏನು ಗೊತ್ತಿಲ್ಲದಂತಿರು. ನಂಬಿಸಿ ದ್ರೋಹ ಮಾಡಿದವರಿಗೂ ಧನ್ಯವಾದ ಹೇಳಲೇಬೇಕು. ಯಾಕೆ ಗೊತ್ತಾ? ಎಲ್ಲರ ಮೇಲೂ ನಂಬಿಕೆ ಇಡಬಾರದು ಎಂಬ ಪಾಠ ಕಲಿಸಿಕೊಟ್ಟಿದ್ದಕ್ಕೆ. ಆಸೆ ಇದ್ರೇನು, ಅದೃಷ್ಟ ಇರಬೇಕಲ್ಲ. ನನ್ನ ಜೀವನವನ್ನು ಹಿಂತಿರುಗಿ ನೋಡಿದಾಗ ನನಗೆ ಕಾಣಿಸಿದ್ದು ಅನುಭವಿಸಿದ ಯಾತನೆ, ಅನಗತ್ಯವಾದ ದೂಷಣೆ, ಮೋಸಕ್ಕೊಳಗಾದ ಕ್ಷಣಗಳು, ದೂರಾದ ಸಂಬಂಧಗಳು, ಕಳೆದುಕೊಂಡ ನಂಬಿಕೆಗಳು, ನನ್ನನ್ನು ನೋಯಿಸಿದ ಜನರು, ನಾನು ಕಳೆದು ಹೋದ ನನ್ನ ಬದುಕು. ಇಷ್ಟೇ ಜೀವನ. ಹಣ ಮತ್ತು ಸಮಯದ ನಡುವಿನ ಅತಿ ದೊಡ್ಡ ವ್ಯತ್ಯಾಸ. ನಮ್ಮ ಬಳಿ ಎಷ್ಟು ಹಣವಿದೆ ಎಂಬುದನ್ನು ತಿಳಿದುಕೊಳ್ಬೋದು, ಆದರೆ ನಮಗೆ ಎಷ್ಟು ಸಮಯ ಉಳಿದಿದೆ ಎಂಬುದು ಗೊತ್ತಾಗುವುದೇ ಇಲ್ಲ. ಮಕ್ಕಳ ಗೆಲುವನ್ನು ತನ್ನ ಗೆಲುವೆಂದು ಸಂಭ್ರಮಿಸಿದ ಏಕೈಕ ಜೀವ ಅದು ಅಮ್ಮ. ಮಸಣದ ಯಾತ್ರೆಗೂ ಜೀವನದ ಜಾತ್ರೆಗೂ ಮದುವೆಯ ಸಂಭ್ರಮಕ್ಕೂ ಅದೇ ಶಾಮಿಯಾನ, ಅದೇ ಕುರ್ಚಿಗಳೇ. ಕುಳಿತವರ ಭಾವ ಸನ್ನಿವೇಶ ಬೇರೆ ಬೇರೆ ಆಗಿರ್ತದೆ. ಜೀವನದಲ್ಲಿ ಖುಷಿಯಾಗಿರ್ಬೇಕಂದ್ರೆ ಜನರ ಬಾಯಿ ಮುಚ್ಚಿಸುವುದಕ್ಕಿಂತ ನಾವೇ ಕಿವಿ ಮುಚ್ಕೊಳ್ಳೋದು ಬಹಳ ಉತ್ತಮ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.